ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಉಮೇರ ಯೂಟ್ಯೂಬ್ ಚಾನಲ್ಗೆ. ಬನ್ನಿ ಇವತ್ತು ಒಂದು ಹೆಲ್ದಿ ರೆಸಿಪಿ ಅಂದರೆ ಹೋಳಿಗೆ ಅಥವಾ ಕೆಲವೊಂದು ಕಡೆ ಒಬ್ಬಟ್ಟು ಅಂತಾರೆ. ಬನ್ನಿ ಮಾಡೋಣ. ಇವತ್ತು ನಾನು ಫಸ್ಟೇ ಆಲ್ರೆಡಿ ಕುದಿಸಿ ಬೇಳೆನ ಹುಣ್ಗನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಹಿಟ್ಟನ್ನು ಕಲಸಿ ನೆನೆಯಕ್ಕೆ ಬಿಟ್ಟಿದ್ದೀನಿ. ಚೆನ್ನಾಗಿ ಹಿಟ್ಟು ಕೂಡ ನೆಂದಿದೆ. ಈಗ ಹೋಳಿಗೆ ಮಾಡೋದೊಂದು ತಗಡು ಅಥವಾ ಸೀಟು ತಗೊಂಡಿದ್ದೀನಿ. ಇದಕ್ಕೆ ನೀಟಾಗಿ ಎಣ್ಣೆ ಹಚ್ಕೊಂಡು ನೋಡಿ ನೆನೆಸಿಟ್ಕೊಂಡಿರುವಂಥ ಹಿಟ್ಟು ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಹಿಟ್ಟನ್ನು ಕಟ್ ಮಾಡ್ಕೊಳ್ಳಿ. ನಾನು ಚಿಕ್ಕದಾಗಿರುವಂಥದ್ದೇ ತಗೊಂಡಿದ್ದೀನಿ, ಜಾಸ್ತಿ ತಗೊಂಡಿಲ್ಲ. ಪೂರಿ ಸೈಜಿಂದು ಹಿಟ್ಟು ತಗೊಂಡಿರೋದು. ಇದನ್ನ ನೀಟಾಗಿ ಉಂಡೆ ಥರ ಮಾಡಿಕೊಂಡು ಈಗ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಕೆಲವೊಬ್ಬರು ಕೈಲೇ ಅಗಲ ಮಾಡಿ ಹೂರಣ ಇಟ್ಟು ತುಂಬ್ತಾರೆ. ನಾನು ಸ್ವಲ್ಪ ಲಟ್ಟಣಿಗೆಗೆ ಎಣ್ಣೆ ಹಚ್ಚಿಬಿಟ್ಟು ನೀಟಾಗಿ ಲಟ್ಟಿಸ್ಕೊತಾ ಇದ್ದೀನಿ ಸ್ವಲ್ಪನೇ. ಈಗ ಏನು ಮಾಡಿ ಕೈಲೇ ಒಂಚೂರು ಅಗಲವಾಗಿ ಮಾಡಿಕೊಂಡು ನೋಡಿ ಸಾಕು, ಇನ್ನೇನು ಜಾಸ್ತಿ ದೊಡ್ಡದು ಬೇಡ. ಈಗ ಹೂಣ್ಗದ್ದು ಉಂಡೆ ತಗೊಳ್ಳೋಣ. ನೋಡಿ ಇಷ್ಟು ಸೈಜಲ್ಲಿ ಉಂಡೆ ತಗೊಂಡಿದ್ದೀನಿ. ಇದನ್ನ ನೀಟಾಗಿ ಎಲ್ಲನೂ ಕವರ್ ಮಾಡ್ಕೊಳ್ಳಿ. ನೀಟಾಗಿ ಕವರ್ ಮಾಡಿಕೊಂಡ್ರೆ ನಾವು ಲಟ್ಟಿಸ್ಬೇಕಾದ್ರೆ ಅದು ಹೂಣ್ಗ ಆಚೆ ಬರಲ್ಲ. ನೋಡಿ ನೀಟಾಗಿ ಉಂಡೆ ಥರ ಮಾಡ್ಕೊಂಡಿದ್ದೀನಿ. ಹೀಗಾದರೆ ಹೂಣ್ಗ ಹೊರಗಡೆ ಬರಲ್ಲ, ಆಯಿತಾ. ನೋಡಿ ಇದಕ್ಕೆ ನಾನು ನೀಟಾಗಿ ಎಣ್ಣೆ ಹಚ್ಕೊಂಡು ಈಗ ಇಟ್ಟು ಲಟ್ಟಣಿಗೆ ತೊಗೊಂಡು ಲಟ್ಟಿಸ್ತೀನಿ. ನಿಧಾನಕ್ಕೆ ಲಟ್ಟಿಸಿ. ನೀವು ಭಾರ ಹಾಕಿ ಲಟ್ಟಿಸ್ಬಿಟ್ರೆ ಅದು ಹೂಣ್ಗ ಅದಕ್ಕೆ ಅಂಟೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀಟಾಗಿ ಲಟ್ಟಿಸ್ಕೊಳ್ಳಿ. ನೋಡಿ ನೀವೆಷ್ಟು ನೀಟಾಗಿ ಲಟ್ಟಿಸ್ತೀರ ಅಷ್ಟು ನೀಟಾಗಿ ಬರುತ್ತೆ. ಮತ್ತು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ದೊಡ್ಡದು ಮಾಡ್ಕೊಳ್ಳಿ. ನೋಡಿ ನಾನು ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ ಇನ್ನೂ ದೊಡ್ಡದು ಮಾಡ್ಬೋದು, ಎತ್ತಿ ಹಾಕೋಕ್ಕಾಗಲ್ಲ. ಹಂಗಾಗಿ ಈಗ ಒಂದು ನಾನು ತವ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಆ ತವಕ್ಕೆ ನಾನು ನೀಟಾಗಿ ಎಣ್ಣೆ ಹಚ್ಕೊಂಡಿದ್ದೀನಿ. ಈಗ ನೋಡಿ ನಾನು ಕೈಲೇ ತೆಗೆದ್ಬಿಟ್ಟು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಂತ. ಎಷ್ಟು ಚೆನ್ನಾಗಿ ಬಂದಿದೆ, ಅಷ್ಟೇ ತೆಳುವಾಗಿ ಬಂದಿದೆ, ಅಷ್ಟೇ ಸೂಪರಾಗಿರುತ್ತೆ ಕೂಡ. ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ನೋಡಿ ಎಣ್ಣೆ ಹಚ್ಕೊಂಡಾಗಿದೆ. ಇದನ್ನ ನಾನು ತಿರುಗಿಸ್ಕೊಂಡು ಹಾಕೋತೀನಿ. ಇದನ್ನ ಜಾಸ್ತಿ ಹೊತ್ತು ಬಿಡಬೇಡಿ, ಸೀದೋಗ್ಬಿಡುತ್ತೆ. ಯಾಕಂದರೆ ತೆಳುವಾಗಿಬಿಟ್ಟಿರುತ್ತೆ. ಅದು ಹಿಟ್ಟನ್ನು ಜಾಸ್ತಿ ತಗೊಂಡಿಲ್ಲ, ಸ್ವಲ್ಪ ತಗೊಂಡಿರೋದು ನಾನು. ನೋಡಿ ನೀಟಾಗಿ ಬೆನೆಸ್ಕೊಳ್ಳಿ. ಮತ್ತು ನಾನು ಇನ್ನೊಂದು ಕಡೆ ತಿರುಗಿಸ್ಕೊಂಡು ನೋಡಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಕಲರ್ ಕೂಡ ಅಷ್ಟೇ ಸೂಪರಾಗಿದೆ. ತಿಂದ್ರಂತೂ ಇನ್ನೂ ಸೂಪರು. ಇದ್ರ ಜೊತೆ ತುಪ್ಪ ಅಥವಾ ಹಾಲು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ತಿಂದರು ಇನ್ನೂ ಸೂಪರಾಗಿರುತ್ತೆ. ಕೆಲವೊಬ್ಬರು ಹಾಲು ಇಷ್ಟಪಡಲ್ಲ, ಬರೀ ತುಪ್ಪದಲ್ಲೇ ತಿಂತಾರೆ. ಕೆಲವೊಬ್ರು ಅದನ್ನೂ ಇಷ್ಟಪಡಲ್ಲ, ಹಾಗೆ ತಿನ್ಕೋತಾರೆ. ನೋಡಿ ತೆಗ್ದಿದ್ದೀನಿ. ತೆಗೆದ್ಬಿಟ್ಟು ನಾನು ಒಂದು ಪ್ಲೇಟಿಗೆ ಸರ್ವ್ ಕೂಡ ಮಾಡಿದ್ದೀನಿ. ನಾನು ತುಪ್ಪ ಅಷ್ಟೇ ಸರ್ವ್ ಮಾಡಿರೋದು ಹೋಳಿಗೆ ಜೊತೆಗೆ. ನಿಮಗೆ ಹಾಲು ಬೇಕಾದರೂ ನೀವು ಹಾಕ್ಕೊಂಡು ಊಟ ಮಾಡ್ಬೋದು. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್.